ಹೋರಾಟದಲ್ಲಿ ಭಾಗಿಯಾಗಿರುವಂಥ ಮಾನಸಯ್ಯ ಮತ್ತು ಅವರ ತಂಡದ ಎಲ್ಲ ಸದಸ್ಯರುಗಳಿಗೂ ಮತ್ತು ನಮ್ಮ ಪಕ್ಷದ ಬಂದಿರುವಂಥ ಎಲ್ಲ ಅಧಿಕಾರಿಗಳಿಗೂ ಮತ್ತಿರುವಂಥ ಎಲ್ಲ ಗ್ರಾಮದ ಎಲ್ಲ ಗ್ರಾಮಗಳ ಬಂದಿರುವಂಥ ಎಲ್ಲ ಹಿರಿಯರಿಗೆ ವಂದಿಸಿ ಇವತ್ತಿನ ದಿವಸ ಹೋರಾಟದಲ್ಲಿ ಭಾಗಿಯಾಗಲಿಕ್ಕೆ ನಾನು ಬಂದಿದ್ದೇನೆ. ಜೊತೆಗೆ ಇವತ್ತು ಈ ಭಾಗ ಹೇಳಿರುವಂಥ ವಿಷಯ ನಮ್ಮ ತಾಲೂಕಿನೇ ಒಂದೇ ಅಂತಲ್ಲ, ಇಡೀ ರಾಜ್ಯ ತುಂಬವಾಗಿರುವಂಥ ಒಂದು ವಿಷಯ. ಇದು ಏನಾದರೂ ಕ್ಯಾಬಿನೆಟ್ನಲ್ಲೇ ತಗೊಂಡು ಮಾಡುವಂಥ ಒಂದು ವಿಷಯ ಇರೋದ್ರಿಂದ ಈ ಕ್ಯಾಬಿನೆಟ್ಗೆ ನಾವು ಅರಣ್ಯ ಇಲಾಖೆಗೂ ಕೊಡ್ತೀವಿ, ಕಂದಾಯ ಇಲಾಖೆಗೂ ಅರ್ಜಿ ಕೊಡ್ತೀವಿ. ಈ ರೀತಿ ಇರೋದ್ರಿಂದ ನಮಗೆ ಅದನ್ನು ಸರಳೀಕರಣ ಮಾಡಿಕೊಡ್ರಿ ಅಂತೇಳಿ ಸರ್ಕಾರದಲ್ಲಿ ಗಮನ ಹರಿಸೋಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಮಾನಸಣ್ಣ ಹೇಳಿರ್ತಾರೆ, ಯಾರು ರೈತರನ್ನು ಒಕ್ಕಲಿಸುವಂಥ ವಿಷಯದಲ್ಲಿ ಅಧಿಕಾರಿಗಳನ್ನು ಮಾಡಬಾರ್ದು ಅಂತ ತಾಕೀತನ್ನು ಮಾಡಿದ್ದೇನೆ. ಅದು ಬಿಟ್ಕೊಂಡು ಏನು ಮಾಡ್ತಾರೆ ನಮ್ಮ ರೈತರು, ಆಸೆಗೆ ಜಾಸ್ತಿ ಇರೋದ್ರಿಂದ 1 ಎಕರೆ ಇತ್ತಪ್ಪ ಅಂದ್ರೆ 3 ಎಕರೆ ಮಾಡ್ಕೊಳ್ಳೋದು, 2 ಎಕರೆ ಮಾಡ್ಕೊಳ್ಳೋದು, ಅವರೆಲ್ಲ ಫೋಟೋಗಳು ಹಾಕೊಂಡು ನನ್ನ ಮುಂದೆ ಕೊಟ್ಟಿದ್ದಾರೆ. ಆ ಅಧಿಕಾರಿಗಳಿಗೂ ನಾವು ಕರೆದು ವಾರ್ನಿಂಗ್ ಮಾಡಿ ಹೇಳಿವಿ, ಯಾವ ರೈತರುಗಳನ್ನು ಒಕ್ಕಲಿಸಬಾರ್ದು ಆ ರೀತಿ ಅಂತ ಹೇಳುವಂಥ ದಿಶೆಯಲ್ಲಿ ಕರೆದು ಮೊನ್ನೆ ಮಾನಸಯ್ಯರು ಹೋಗಿದ್ರಂತ ಇರಾಗಲ್ಲೇ ಅವ್ರು ಬಂದತ್ನಾಗ ಏನು ರೋಡ್ ಬಂದ್ ಮಾಡಿಸಿದ್ರು ಅಂತ ಹೇಳಿದ್ರಲ್ಲ, ಅಲ್ಲಿ ಬಂದ್ ಮಾಡಿಸೋತ್ನಾಗ ಆ ಚಟುವಟಿಕೆ ಒಲ್ಲಿ ಕೃಷಿ ಮಾಡಿದ್ರೆ ಭಾಳ ಚಲೋ. ಕೃಷಿಕಿನ ಬೇರೆ ವಿಷಯಗಳಲ್ಲಿ ಚಟುವಟಿಕೆ ಮಾಡ್ತಾ ಇದ್ರು. ಅದ್ರಾಗ ಸುಮ್ಮನೆ ನಡೀತಿ. ಅದ್ರಾಗ ನಿಮ್ಮವರ ಒಬ್ಬ ಅವ ಹಾಕಿ ಅಂತ ನೋಡ್ರಿ, ನೀವು ಹಾಕ್ತ ನೋಡ್ರಿ ಅಂತ ಅರ್ಜಿ ಹಾಕಿ ಲೋಕಾಯುಕ್ತ ಅವರಿಗೆ 6 ನೋಟಿಸ್ ಕೊಟ್ಟಾರ. ಲೋಕಾಯುಕ್ತ ತೊಗೊಂಡ್ಬಂದಿರು, ಲೋಕಾಯುಕ್ತ ನೋಟಿಸ್ ತಗೊಂಡ್ ಬಂದ್ರು. ನನ್ನಲ್ಲಿ ತಗೊಂಡ್ಬಂದು ಲೋಕಾಯುಕ್ತ ಕೊಟ್ಟಾರ, ಸರ್ ಇದ್ ಮೇಲೆ ನಾವ್ ಏನ್ ಮಾಡ್ಬೇಕು, ನಾವು ಹೋಗಿ ಉಳಿಸ್ಕೋಬೇಕು ಅಥವಾ ಬೇಡ. ಅವ್ರು ಹೇಳಿದ್ರು, ಇದ್ದಂತ ಜಮೀನುಗಳಿಗೆ ನಾವು ಯಾವುದೂ ಸರಿಯಾಗಿ ಹೋಗೋದಿಲ್ಲ, ಹೊಸದಾಗಿ ಮಾಡಬೇಡ್ರಿ ಅಂತ ಹೇಳಿ ಎಲ್ಲ ತಾವು ಮನಮನಸ್ಸು ಹೇಳ್ಯಾರ ಎಲ್ಲರಿಗೂ. ಆ ರೀತಿಯಾಗಿ ಮಾಡಿದ್ರಂದ್ರೆ ಮುಂದಿನ ದಿನಮಾನದಲ್ಲಿ ಆ ರೀತಿ ಆಗ್ಲಾರ್ದಂಗೆ ನಾನು ನೋಡ್ಕೊಳಕ ನಮ್ಮ ಸರ್ಕಾರ ಇದೆ, ನಾವು ಇದ್ದೀನಿ. ಅದು ಏನಾದ್ರೂ ನೀವು ಬಂದ್ರೆ ನಾನು ಕೇಳ್ಬೋದು, ನಾನು ನಿಮ್ಮ ಜೊತೆಗೆ ಬಂದು ನಿಮ್ಮ ಜೊತೆಗೆ ಹೋರಾಟಕ್ಕೆ ಬರ್ತೀನಿ. ಅಲ್ಲ, ಅದು ಹೇಳ್ತೀನಿ, ಅದನ್ನು ಮುಂದೆ ಹೇಳ್ತೀನಿ. ಪಟ್ಟ ಕೊಡುವಂತ ವ್ಯವಸ್ಥೆ ಅಲ್ಲ. 1 ನಿಮಿಷ ಮಾತು ಕೇಳು. ನಾನು ಅಧ್ಯಕ್ಷತ್ವದಾಗ ಅರ್ಜಿ ಅವಾಗ 480 ಅರ್ಜಿಗಳಿದ್ದು, ಅದರಲ್ಲಿ 7 ಅರ್ಜಿಗಳಲ್ಲಿ 4 ಅರ್ಜಿಗಳನ್ನ ನಾನು ಅವರಿಗೆ ಪಟ್ಟ ಮಾಡಿಕೊಟ್ಟಿದ್ದೇನೆ. ನಮ್ಮ ಕಮಿಟಿ ಹೊತ್ನಾಗ ಅವ್ರ ಮೆಂಬರ್ ಇದ್ರು, ನಾನು ಅಧ್ಯಕ್ಷ ಇದ್ದೆ. ನಾನು ಇದ್ದೋದ್ನ ಕರೆದು ಮೀಟಿಂಗ್, ನಾನು 5-6 ಸಲ ಮೀಟಿಂಗ್ ಮಾಡೀನಿ. ಆ ಮೀಟಿಂಗ್ಗೊಂದು ಕುಂದಿರಿಸಿ ಮಾಡಿ ಅವರಿಗೆ ಪಟ್ಟ ಕೊಡಿಸುವಂತ ವ್ಯವಸ್ಥೆ ಮಾಡಿದ್ದೀನಿ. ಮುಂಬರುವಂತಲ್ಲ ಅದನ್ನ ಏನಾಯ್ತು ಅಂದ್ರೆ ಅರಣ್ಯ ಭೂಮಿ ಇರೋದ್ರಿಂದ ನಾವು ಕೊಡಕ್ ಬರೋದಿಲ್ಲ ಅಂತ ಹೇಳಿ, ಆ ಕೊಡಕ್ ಬರೋಲ್ಲ ಅಂದ್ರೆ ಕ್ಯಾಬಿನೆಟ್ಲಿಂದ ಮಾಡಿ ನಾವು ಒಂದು ಗ್ರೀನ್ ಟ್ರಿಬ್ಯುನಲ್ ಕಮಿಟಿ ಇದೆ, ಅಲ್ಲಿ ಕ್ಲಿಯರೆನ್ಸ್ ತೊಗೊಂಬಂದಿಂದ ನಿಮಗೆ ಪಟ್ಟ ಕೊಡ್ಲಿಕ್ಕೆ ಬರ್ತದೆ. ಈಗ ಹೇಳ್ದಂಗೆ ಅಣ್ಣವ್ರು ಹೇಳಿದ್ರು, ಏನಂತ ಹೇಳಿದ್ರು, ಗ್ರೀನ್ ಟ್ರಿಬ್ಯುನಲ್ ನಾವು ಹೋರಾಟ ಮಾಡ್ತಾ ಇದ್ದೀವಿ, ಯಾರಿಗೆ ನಿಮಗೆ ಪಟ್ಟ ಕೊಟ್ಟಿದ್ದೇವೆ ಅದನ್ನ ಯಾವುದು ಗಳಿಸಕ್ಕಾಗಿಲ್ಲ. ಪಟ್ಟ ಕೊಡ್ಲಾರ್ದಾರೇನು ಮುನ್ಸಿಪಲ್ ಹಾಕೊಂಡು ಎಲ್ಲರೂ ಆ ಗುಡ್ಡ ತೆಗೆದು ಹೊಲ ಮಾಡ್ಕೊಂಡಿರಿ. ಈಗ ಅದ್ರದ್ದು ಬಹಳ ಹೋರಾಟ ಇರೋದು. ಅದಕ್ಕೆ ಈಗ ನಮ್ಮ ಅಂತಲ್ಲ, ರಾಯದುರ್ಗದಲ್ಲಿ ಬಹಳ ಒಂದು ಅರಣ್ಯ ಮನೆಯನ್ನು ಅದ್ರಾಗ ಅದಾವ, ಹೊಲನು ಅದ್ರಾಗ ಅದಾವ, ಎಲ್ಲ ಅದ್ರಾಗೆ ಅದಾವ. ಅದಕ್ಕೆ ಇಲ್ಲಿ ಬರುವಂತ ಎಲ್ಲ ಈಗ ಗೌರಿಪಲ್ಲೆ ಆಗ್ಲಿ, ಇನ್ನೋ ಪೈಲೋಟ್ ಆಗ್ಲಿ, ಮತ್ತೆ ಎರ್ಜೆಂಟ್ ಆಗ್ಲಿ, ಅನವಾರಿ ಆಗ್ಲಿ, ಅನವಾರಿಯಲ್ಲಿ ಇನ್ನೂ ಅಷ್ಟು ಕಿರಿಕಿರಿ ಎಲ್ಲ ಕಡಿಮೆ ಇದೆ. ಅಲ್ಲಿ ಸ್ವಲ್ಪ ಹೇಳ್ಬೇಕಂದ್ರೆ ಇನ್ನು ಹೆಸರೂರು ಹೇಳಿದ್ರು ನಮ್ಮ ಅಣ್ಣವರು. ಹೆಸರೂರದ್ದು ನನಗೆ ಅಷ್ಟು ಐಡಿಯಾ ಇಲ್ಲ, ಯಾಕಂದ್ರೆ ನನ್ನ ಕ್ಷೇತ್ರಕ್ಕೆ ಬರೋದು ಒಂದು ಹಳ್ಳಿ ಬರುತ್ತಾ, ರೋಡ್ ದಾಟಿಂದ ಒಂದು ಹಳ್ಳಿ ನನಗೆ ಬರುತ್ತಾ, ಉಳಿಕೆದ್ದೆಲ್ಲ ಮಸ್ಕಿಗೆ ಹೋಗುತ್ತೆ. ಅದರಿಂದ ಅಷ್ಟು ನನಗೆ ಅದ್ರ ಇದ್ದಿಲ್ಲ. ಅದು ಏನಿದ್ರು ನೋಡ್ಕೊಂಡು ಈಗ ಗೋಮಾಳ ಆಗ್ಲಿ, ಇವು ಏನು ಅರಣ್ಯ ಭೂಮಿ ಬಿಟ್ಟು ಉಳಿದಂತ ಯಾವ ಭೂಮಿಗಳಿದ್ವಪ್ಪ ಅಂದ್ರೆ ನಮ್ಮ ಕಮಿಟಿ ಮೆಂಬರ್ಸ್ಗೆ ಹೇಳಿ, ನೀವು ಹೇಳ್ದಂಗೆ ವಾರಕ್ಕೊಂದು ಮೀಟಿಂಗ್ ಮಾಡ್ಲಿಕ್ಕಂದ್ರು 3 ತಿಂಗಳು ಮಾಡ್ಬೇಕಂತ ಒಂದು ನಿಯಮ ಇದೆ. ಮೊದಲಿಗೆ ನಮ್ಗೆ KDP ಮೀಟಿಂಗ್ನು ಮತ್ತು ಬಂದತ್ನ ಮೀಟಿಂಗ್ ಮಾಡ್ಕೊಡ್ಬೇಕು. ರೈತರಿಗೆ ಅನುಕೂಲ ಮಾಡ್ಕೊಡಕ್ಕೆ ನಮ್ಮ ಕಮಿಟಿ ಎಲ್ಲ ಮಾಡಿದ್ವಿ. ನಾವೆಲ್ಲ ಯಾವ ಕಮಿಟಿ ಬಿಟ್ಟಿಲ್ಲ, ಒಂದೇ ಒಂದು ಆಹಾರ ಭದ್ರತೆ ಕಮಿಟಿ ಬಿಟ್ಟರೆ ಎಲ್ಲ ಕಮಿಟಿಗಳನ್ನು ನಮ್ಮ ಸರ್ಕಾರದಿಂದ ಮಾಡಿ ಸರ್ಕಾರ ಕೇಳುವಂತ ಹಕ್ಕಿದೆ. ಆ KDPನಲ್ಲಿ ನಮ್ಮ ಇದ್ದಂತ ಇಬ್ರು, ಒಬ್ಬ APMC ಅಧ್ಯಕ್ಷರು ಮತ್ತು ಇವರು ಗ್ಯಾರಂಟಿ ಅಧ್ಯಕ್ಷರು ಇದ್ದಕ್ಕಂದು ಎಲ್ಲ ಕೆಲಸಗಳು ಮಾಡ್ತೀವಿ. ಸರ್ಕಾರ ಬಗ್ಗೆ ಹೊಣೆ ಹೇಳ್ದಂಗೆ ಸರ್ಕಾರ ಬಗ್ಗೆ ನಮ್ದು ಯಾವುದು ಇಲ್ಲ, ಬಟ್ ಇರೋರು ಮಾಡ್ಬೇಕಲ್ಲ. ಅವ್ರಿಗೆ ಜಾಸ್ತಿ ಕೆಲಸ ಒತ್ತಡೋದ್ರಿಂದ ಅವ್ರಿಗೆ ರೈತರ ಬಗ್ಗೆ ಕಾಳಜಿ ಇಲ್ಲ. ಅವ್ರಿಗೆ ಏನ್ ಬೇಕು, ಅಧಿಕಾರ ಬೇಕು, ಇದು ಬೇಕು. ಅದನ್ನ ಬಿಟ್ಟು ಅವ್ರಿಗೆ ಏನ್ ರೈತರ ಬಗ್ಗೆ ಏನಾಗೈತಿ ಏನಿಲ್ಲ ಅಂತ ನೋಡ್ಬೇಕಂತ ಅವ್ರಿಗೆ ಕಾಳಜಿ ಇಲ್ಲ. ಈ ಕಾಳಜಿ ಇಲ್ಲ ಅಂತ ಆಲ್ರೆಡಿ ಈಗ ಒಂದು 3 ವರ್ಷ ಮುಗಿಸ್ಕೊಂಡು ಇನ್ನೊಂದು 2 ವರ್ಷ ಐತೆ, ಅದ್ರ ಮ್ಯಾಗ ನೀವು ಹೆಂಗ್ ಮಾಡ್ತೀರಿ ನೋಡ್ಬೇಕು.
ಆದರೂ ನಿಮ್ಮ ಜೊತೆಗಾಗಿ ಇದ್ದುಕೊಂಡು ನೀವೇನಾದ್ರೂ ನಿಮ್ಮ ಪಟ್ಟ ಭೂಮಿಗೆ ಎಷ್ಟು ನಾವು ಪ್ರಯತ್ನ ಮಾಡಬೇಕು. ಅರಣ್ಯ ಸಚಿವರಿಗೂ ಲೆಟರ್ ಕೊಡ್ತೀನಿ, ಕಂದಾಯ ಸಚಿವರಿಗೂ ಕೊಡ್ತೀನಿ, ಕೊಟ್ಟು ನಮ್ಮ ಇಂಥ ಭೂಮಿಗಳದಾವ. ಆದ್ರೆ ಆಕ್ಚುಲಿ ನಾನು ಹೇಳ್ಬೇಕಂದ್ರೆ ನಾವು ಇಲ್ಲೇ ನಮ್ಮ ತಾಲೂಕಿನ ಮಾಡುವಂಥದ್ದಲ್ಲ. ಇದು ಕ್ಯಾಬಿನೆಟ್ಗೆ ಹೋಗ್ಬೇಕು, ಕ್ಯಾಬಿನೆಟ್ ಇಶ್ಯೂ ಹೋಗ್ಬೇಕಣ್ಣ ಇದು. ಯಾಕಂದ್ರೆ ಅಲ್ಲ, ಗ್ರಾಮ ಸಭೆ ಮಾಡಿ ನಾವು ಪ್ರಪೋಸಲ್ ಮಾಡ್ಬೇಕು, ಮಾಡಿ ಕಳಿಸಿ ತಹಸೀಲ್ದಾರ್ ಕೊಡ್ಬೇಕು. ಅಲ್ಲ, ಗ್ರಾಮ ಸಭೆ ಮಾಡಿ ತಹಸೀಲ್ದಾರ್ ಕೊಡ್ಬೇಕು. ಗ್ರಾಮ ಸಭೆಗೆ ನಮಗೆ ಗೈಡ್ಲೈನ್ಸ್ ಯಾವ ಮಾಡ್ಬೇಕಂತ ಸರ್ಕಾರದಿಂದ ಬಂದಿಲ್ಲ. ಅಲ್ಲ, ಆಕ್ಟ್ ಇದೆಲ್ಲ ನಮ್ಗೆ ಕೊಟ್ಟರಪ್ಪ ಅಂದ್ರೆ ನಾನು ಗ್ರಾಮ ಸಭೆ ಮಾಡಕ್ ಅವ್ರ ಮೆಂಬರ್ ಮಾಡಿ ಕೊಡ್ತೀನಿ. ಈಗ ನಾನು ಕರ್ಕೊಂಡ್ಬರ್ಬೇಕಂತ ಪ್ರಯತ್ನ ಮಾಡಿದೆ. ಅವರು ಸಚಿವರಿಂದ ನಾವು ನಿಮ್ಗೆ ಬರ್ತೀವಿ ಅಂತ ಹೇಳಿ ನಾವು ಬಂದಿವಿ. ಯಾಕಂದ್ರೆ ಸಚಿವರು ಬಂದು ಅಲ್ಲಿ ಮೀಟಿಂಗ್ ತಗೊಂಡಾರ. ಆ ಮೀಟಿಂಗ್ಗೋಸ್ಕರ ಅವ್ರು ಎಲ್ಲರೂ ಅಲ್ಲೇ ಇದ್ರು ಅಧಿಕಾರಿಗಳು. ಅವ್ರನ್ನ ನಾನು ಕೇಳ್ಕೊಂಡು ಬಂದೀನಿ. ಮುಂದಿನ ದಿನಮಾನದಲ್ಲಿ ನಿಮ್ಗೆ ಏನಾದ್ರೂ ಸತಿಗಿರ್ತೀವಿ. ಆದ್ರೆ ದಯಮಾಡಿ ನಿಮ್ಮ ರೈತರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಇಷ್ಟೇ, ಹೊಸದಾಗಿ ಮಾಡಕ್ ಹೋಗ್ಬೇಡ್ರಿ. ಇದ್ದಂತ ಜಮೀನುಗಳು ನಿಮ್ಗೆ ಏನು ಒಕ್ಕಲಿಸಂಗಿಲ್ಲ. ನಿಮಗೆ ಪಾಣಿ ಬರುವಂತ ವ್ಯವಸ್ಥೆಯನ್ನ ಸರ್ಕಾರದಿಂದ ಏರಿಯವರಿಗೆ ಪ್ರಯತ್ನಕ್ಕೆ ನಿಮ್ ಜೊತೆಗಾಗಿ ಮಾರ್ಷಾಳ ಜೊತೆಗೆ ಇದ್ದು ನಾನು ನೀವು ಬೆಂಬಲವಾಗಿರ್ತೀನಿ ಅಂತ ತಿಳ್ಕೊಂಡು ಹೇಳ್ತೀನಿ ಅಷ್ಟೇ. ಅದಕ್ಕೆ ಇನ್ನೂ ಒಂದು ವಿಷಯ ಹೇಳೋದಷ್ಟೇ. ಯಾಕಂದ್ರೆ ಅಧಿಕಾರಿಗಳಿಗೂ ಒಂದು ಕಾನೂನು ಚೌಕಟ್ಟು ಇರುತ್ತ. ಆ ಚೌಕಟ್ಟಿನಲ್ಲಿ ಮಾಡ್ಬೇಕಾಗಿರುತ್ತೆ. ಕೆಲವೊಂದು ಏನ ಕಣ್ಣು ಮುಚ್ಚೋರು ಬೇಕಾದ ಹೋಗುತ್ತ, ಕಣ್ಣು ತೆರೆದ್ರಪ್ಪ ಅಂದ್ರೆ ನೋಡಕ್ಕಾಗಲ್ಲ, ಹಂಗಾಗಿಬಿಡುತ್ತೆ. ಮೊನ್ನೆ ಆಗಿರೋದು ಗೋಲ್ಪಲ್ಲಿ ವಿಷಯ ಅಷ್ಟೇ. ಏನಾಗಿತ್ತಂದ್ರೆ ಮೊನ್ನೆ ನನ್ಗೆ ಫೋಟೋ ಹಾಕ್ಯಾರ, ಮುಂದೆ ಓಪನ್ ಮಾಡ್ಯಾನ, ಅದನ್ನು ಮುಟ್ಟಿಲ್ಲ. ಅವ ಮಾಡ್ಯಾನ ಅಂತೇಳಿ ಇನ್ನೊಬ್ಬ ಮುಂದೆ ಆಚೆ ಕಡೆ ಹೋಗಿ ಮಾಡ್ಯಾನ. ಆಚೆ ಕಡೆ ಮಾಡಿದ್ರೆ ಮತ್ತೆ ಮಂದಿ ಹಾಕಿಲ್ಲ. ನೋಡ್ರಿ ಇವ್ ಹಿಂಗ್ ಮಾಡಕತ್ತ, ಹಿಂಗ್ ಮಾಡಿ 1 ಎಕರೆ 2 ಎಕರೆ 3 ಎಕರೆ ಒತ್ಕೊಂತ ಕಲ್ ತೆಗೆದು ಈಗ JCB ಬಂದ್ಬಿಟ್ಟು ದೊಡ್ಡ ದೊಡ್ಡ ಮಿಷಿನರಿ ತೆಗೆದು ಸಾಕು ಮಾಡಿ ಸಾಗುವಳಿಗೆ ಮನುಷ್ಯನಿಗೆ ಆಸೆ ಇರೋದು ದುರಾಸೆ ಇರ್ಬಾರ್ದು ಅಷ್ಟೇ. ಅದಕ್ಕೆ ಆ ರೀತಿಯಲ್ಲಿ ಮಾಡ್ಕೊಂಡವ್ರಿ, ನಿಮ್ ಜೊತೆಗಿರ್ತೀವಿ. ನಮ್ಮ ಸರ್ಕಾರ ಯಾವ ರೀತಿಯಾಗಿ ತೊಂದರೆ ಕೊಡೋದಿಲ್ಲ. ಅದಕ್ಕೆ ಇನ್ನೂ ಒಂದು ಹೇಳ್ಬೇಕು, ನಮ್ಮ ಅಣ್ಣಗೆ ಒಂದು ವಿಷಯ ಹೇಳ್ಬೇಕಷ್ಟೇ. ಹೊಂದಾಣಿಕೆ ರಾಜಕೀಯ ಮಾಡ್ತಾರ ಅಂತ ಹೇಳ್ತಾರೆ. ನಾವು ಹೊಂದಾಣಿಕೆ ರಾಜಕೀಯ ಮಾಡಲ್ಲೇ ಎಂದೂ ನಾವು ಹೊಂದಾಣಿಕೆ ರಾಜ ಇವತ್ತ ಮಾಡಿದ್ರೆ ಇವತ್ತು ನಾಳೆಯಿಂದ ನಿಮ್ಗೆ ರಾಜಕೀಯದ ತಾಲೂಕಿಗೆ ಬರಲ್ಲ. ನಿಮ್ಗೆ ಗೊತ್ತಿದ್ದ ವಿಷಯ ಐತೆ. ನಾವು ಯಾವತ್ತ ನೀವು ಹೇಳಿರ್ಬೇಕು, ಯಾರೋ ಅಜ್ಜವ್ರು ಹೇಳಿದ್ರು, ಇನ್ನೊಬ್ರು ಹೇಳಿದ್ರು, ಯಾವ ಶಾಸಕರು ಬಂದು ಹೇಳಿದ್ರು, ಈ ಶಾಸಕರು ಬಂದು ಹೇಳಿದ್ರು. ಹೊಂದಾಣಿಕೆ ರಾಜಕೀಯಂಕರ ಮಾರ್ಕ್ ಬಿಡ್ರಿ. ಈಗ ನಾವೊಂದು ಉದ್ಯೋಗ ಮಾಡ್ಬೇಕಾಗೈತಿ. ಹಂಗೆ ಬೇಕಾರೆ ಎಲ್ಲ ಕಡೆ ನಿಮ್ಮಲ್ಲೇ ನೀ ಕೊಡಪ್ಪ ಅಂತ ಅಡ್ಡಾಡಿ ರಾಜಕೀಯ ಮಾಡೋಂಥದ್ದಲ್ಲ. ನಾನು ತಂದೆ ಮಾಡಿ ನೀವು ರಾಜಕೀಯ ಮಾಡಾಕತ್ತೀನಿ. ಅದಕ್ಕೆ ನಾನು ಗ್ರಾಂಟ್ ಇವತ್ತಿಂದಲ್ಲ, ಗ್ರಾಂಟ್ ವತಿಯಿಂದ ಇದ್ಕೊಂಡು ನಾನು 40 ವರ್ಷ ಆಯ್ತು. ನನಗೆ ಯಾವತ್ತು ಹೋಗಕ್ಕೆ ಬಂದೈತೆ ಅವತ್ತಿಂದ ಮಾಡ್ಕೊತ ಇದ್ದೀನಿ. ಅದಕ್ಕೆ ತಾಲೂಕಿನ ಅಭಿವೃದ್ಧಿಗೆ ನೀವೇನು ಸಹಾಯ ಸಹಕಾರ ಕೇಳ್ರಿ. ನಿಮ್ಮ ಯಾವ್ದಾದ್ರು ದೌರ್ಜನ್ಯ ನಡೀತಾ ಬಂದು ಹೇಳ್ರಿ. ನಿಮ್ಮಲ್ಲಿ ಬಂದು ನಾನು ಕುಂತ್ಕೊಂಡು ಮಾತಾಡಿ ನಿಮ್ಮೆಲ್ಲರನ್ನು ಆಶೀರ್ವಾದ ಇರಲಿ. ಆ ರೀತಿಯಾಗಿ ಸರ್ಕಾರದಿಂದ ಬರುವಂತ ಎಲ್ಲ ಸವಲತ್ತುಗಳನ್ನು ಕೊಡಿಸುವಂತ ದಿಸೆಯಲ್ಲಿ ನಾವು ಕೆಲಸ ಮಾಡ್ತೀವಿ.